ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಅಶ್ವಿನಿ ಅವರು ನಾವು ದೇವ್ರ ಸನ್ನಿಧಿಯ ಮನೆ ಸೊಸೆ ಆಗ್ಬೇಕು ಅಂತಿದ್ದಾಗೆ ದೇವಯಾನಿ ಅವರು ಶಾಕ್ಗೆ ಒಳಗಾಗ್ತಾರೆ. ದೇವಯಾನಿ ಹೇಳ್ತಾರೆ, ವಾಟ್ ಏನಂದೆ ನೀನು? ಏನಂದೆ ನೀನು? ದೇವರ ಮನೆ ಸೊಸೆ ಆಗ್ಬೇಕಾ? ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಇಷ್ಟು ವರ್ಷಗಳಿಂದ ನನ್ನ ಮಗಳನ್ನ ಅಜಿತ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿ ತಿಪ್ಪರ್ಲಾಗ ಹೊಡಿತಾ ಇದ್ದೀನಿ ಇಲ್ವಾ ನಿನ್ಗೆ? ಅದೇ ಇನ್ನೂ ಆಗ್ತಾ ಇಲ್ಲ ಅಂತದ್ರಲ್ಲಿ ನಿನ್ನನ್ನ ಅಜಿತ್ಗೆ ಕೊಟ್ಟು ಮದುವೆ ಮಾಡಿಸ್ಬೇಕಾ ಅಂತಿದ್ದಾಗೆ ಅಶ್ವಿನಿ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಅಜಿತ್ ಬಗ್ಗೆ ಅಲ್ಲ, ಲಚಿಕೇತ್ ಬಗ್ಗೆ. ಕೇತ್ಗೆ ನಾನ್ ಹೆಂಡತಿ ಆಗೋದಕ್ಕೆ ನೀವ್ ಹೆಲ್ಪ್ ಮಾಡಿ. ಅಜಿತ್ ಲೈಫಲ್ಲಿ ಭೂಮಿ ಇರ್ಬೇಕಾದ್ರೆ ತಾನೇ ನೀವು ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದು. ಇನ್ನು ನಾನು ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ? ಏನಾದ್ರೂ ಸರಿ, ನಾನು ಆ ಮನೆ ಸೊಸೆ ಆಗ್ಬೇಕು ಅಷ್ಟೇ. ಅಶ್ವಿನಿ ಈ ರೀತಿ ಸಿಟ್ಟಲ್ಲಿ ಮಾತಾಡಿದ್ದು ನೋಡಿ ದೇವಯಾನಿ ಅವರು ಫುಲ್ ಶಾಕ್ಗೆ ಒಳಗಾಗ್ತಾರೆ. ಅಶ್ವಿನಿ ಅವರು, ನೀವು ನನಗೆ ಹೆಲ್ಪ್ ಮಾಡಿದ್ರೆ ಆ ಮನೆಯಲ್ಲಿ ಅರ್ಧ ಆಸ್ತಿನಾದ್ರೂ ನಿಮಗೆ ಸಿಗುತ್ತೆ. ಇದು ಬಿಟ್ಟು ನನ್ನನ್ನ ನೀವು ಎದುರಾಕೊಂಡ್ರೆ ನನ್ನ ಪಕ್ಕದ ಸೆಲ್ಲಲ್ಲಿ ನೀವಿರ್ತೀರಾ. ಇನ್ನು ಗಾಬರಿಯಾದಂತಹ ದೇವಯಾನಿ ಅವರು ಮನಸ್ಸಲ್ಲೇನೆ ಇವಳು ಆ ಜೈಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಬಿಟ್ಟರೆ ತಾನೇ ಆ ಅಜಿತು ಲಚಿಕೇತ್ನ ಇವಳು ಮದುವೆ ಆಗೋದು. ಇನ್ನು ಶೂಟ್ ಮಾಡೋ ಬುಲೆಟ್ನಿಂದ ತಪ್ಪಿಸ್ಕೊಂಡ್ರೆ ಅರ್ಧ ವರ್ಷ ಆಯುಸ್ಸಂತೆ. ಯೋಚನೆ ಮಾಡಿ ಅಶ್ವಿನಿ ಮುಖನ ನೋಡಿ ದೇವಯಾನಿ ಅವರು ಆಲ್ ರೈಟ್ ಅಂತ ಹೇಳ್ತಾರೆ. ಅಚ್ಚಿ ಜೊತೆ ನಿನ್ನ ಮದುವೆನ ಮಾಡಿಸೋದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ನಾನು ಪಡ್ತೀನಿ. ಇನ್ನು ಅಶ್ವಿನಿ ಅವರು, ಹಾಗಾದ್ರೆ ನಿಮ್ಮ ಸೀಕ್ರೆಟ್ಸು ಸಹ ನನ್ನ ಹಾರ್ಟಿನ್ ಲಾಕರಲ್ಲಿ ಸೀಕ್ರೆಟ್ ಆಗೇನೆ ಲಾಕ್ ಆಗಿರುತ್ತೆ. ಈಗ ನೀವೊಂದು ನನಗೆ ಸಹಾಯ ಮಾಡಬೇಕು. ನನ್ನ ಫೋನು ಮನೆಯಲ್ಲಿದೆ, ಇನ್ನು ಆ ಫೋನು ನಿಮ್ಮ ಅಳಿಯ ಅಜಿತ್ ಕೈಗೆ ಸಿಗದೇ ಇರೋ ಹಾಗೆ ನೀವು ನೋಡ್ಕೊಬೇಕು ಅಂತಿದ್ದಾಗೆ ನೆನ್ನೆ ಅಶ್ವಿನಿ ಅವ್ರ ಮಾತು ಕರೆಕ್ಟಾಗಿ ನೆನ್ನೆ ಹಾಸ್ಪಿಟ್ಲ್ ವಾರ್ಡಲ್ಲಿ ಅಮ್ಮ ಅಂತ ಭೂವಿ ಅವ್ರ ಸೌಂಡ್ ಕೇಳಿಸುತ್ತೆ. ದೇವಯಾನಿ ಅವರು ಅರ್ಧ ಸೀಕ್ರೆಟ್ಗೆ ನಿಲ್ಲಿಸ್ಬಿಡ್ತಾರೆ. ಭೂಮಿ ವಾಯ್ಸ್ ಕೇಳಿಸ್ಕೊಂಡಂತಹ ಅಶ್ವಿನಿ ಅವರು ಎಲ್ಲಿಟ್ಟಿದ್ದೀನಿ ಫೋನ್ನ ಅಂತ ಅಂದ್ಬಿಟ್ಟು ಹಾಗೆ ಕಣ್ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ದೇವಯಾನಿ ಅವರು ಇರೋದನ್ನ ನೋಡಿದಂತಹ ಭೂಮಿಯವರು, ಅಮ್ಮ ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಅಲ್ಲ, ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ ಅಂತಿದ್ದಾಗೆ ನೆನ್ನೆ ದೇವಯಾನಿ ಅಶ್ವಿನಿ ಕಡೆ ಮುಖ ಮಾಡಿ ನೋಡಿದಾಗ ಅಶ್ವಿನಿ ಅವರು ಮಲಗಿರೋ ತರ ನಾಟಕ ಮಾಡ್ತಾ ಇರೋದು ನೋಡಿ, ಅದು ಫೋನ್ನ ಇಲ್ಲಿ ಎಲ್ಲಾದ್ರೂ ಇಟ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಹುಡ್ಕೋದಿಕ್ ಬಂದೆ. ಆಮೇಲೆ ನೆನಪಾಗ್ತಿದೆ ನನಗೆ, ಫೋನ್ ತಂದೆ ಇಲ್ಲ, ನಾನು ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಟೆನ್ಷನ್ ಅಲ್ಲಿ ನನಗೆ ತಲೆನೇ ಓಡ್ತಾ ಇಲ್ಲ, ಬೇಗ ನಡಿ, ಅವರೆಲ್ಲ ಕಾಯ್ತಾ ಇರ್ತಾರೆ ಅಂತ ಹೇಳಿದಾಗ ಸರಿ ಅಮ್ಮ ಅಂತ ಹೇಳ್ಬಿಟ್ಟು ದೇವಯಾನಿನ ಕರ್ಕೊಂಡು ಹೋಗ್ತಾರೆ ಭೂಮಿ ಅವರು. ದೇವಯಾನಿ ಮತ್ತೆ ಭೂಮಿ ಅವರು ಆ ವಾರ್ಡಿಂದ ಆಚೆ ಹೋದ್ಮೇಲೆ ರಿಲ್ಯಾಕ್ಸ್ ಆಗಿ ಅಶ್ವಿನಿ ಅವರು ಕಣ್ಬಿಟ್ಟು ಕೂಲ್ ಆಗಿ ನೋಡ್ತಾರೆ. ಇನ್ನು ಈ ಕಡೆ ಹೊರಗಡೆ ಅಜಿತ್, ಶ್ರವಣ್, ಲಚ್ಚಿ, ಸತ್ಯ ಮತ್ತೆ ಪೇದೆಗಳು ಇಷ್ಟು ಜನ ಇರ್ತಾರೆ. ಅಜಿತ್ ಅವ್ರು ಹೇಳ್ತಾರೆ, ಹೇಳಿರೋ ಅಂತಹ ಎಲ್ಲ ವಿಷಯಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು, ಇಟ್ಸ್ ಎ ಮೂವ್ ಅಂತ ಹೇಳ್ತಾರೆ. ಇನ್ನು ಸೆಕ್ಯೂರಿಟಿ ಆಗಿ ಈ ಕಡೆ ಸದಾನಂದ್ ಮತ್ತೆ ಸದಾನಂದ್ ಕಡೆಯವರು ಫುಲ್ ಅಲರ್ಟ್ ಆಗ್ತಾರೆ. ದೇವಯಾನಿ ಮತ್ತೆ ಭೂಮಿ ಅವರು ಅಶ್ವಿನಿ ವಾರ್ಡಿಂದ ಬಂದಿದ್ದನ್ನ ನೋಡಿದಂತಹ ಅಜಿತ್ ಅವರು ಭೂಮಿನ ಕೇಳ್ತಾರೆ, ಭೂಮಿ ನೀನ್ ಯಾಕೆ ಮತ್ತೆ ಅಶ್ವಿನಿ ವಾರ್ಡ್ಗೆ ಹೋಗಿದ್ದೆ? ದೇವಯಾನಿ ಶಾಕ್ ಆಗ್ತಾರೆ. ಇನ್ನು ಭೂಮಿ ಅವರು, ಸಾಹೇಬ್ರೆ ಅದು ಅಶ್ವಿನಿ ವಾರ್ಡ್ ಅಂತಿದ್ದಾಗೇನೆ ದೇವಯಾನಿ ಅವರು ಭೂಮಿ ಕೈನ ಹಿಡ್ಕೊಂಡು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಕೈನ ಅದುಮ್ತಾರೆ. ಇನ್ನು ದೇವಯಾನಿ ಮುಖ ನೋಡಿದಂತಹ ಭೂಮಿ ಅವರು ಮಾತಾಡಲ್ಲ. ದೇವಯಾನಿ ಅವರು, ಅಜಿತ್ ಭೂಮಿಗೆ ವಿಪರೀತ ಒಳ್ಳೆ ಗುಣ ಅಲ್ವಾ, ಅಲ್ಲಿ ಅಶ್ವಿನಿ ವಾರ್ಡಲ್ಲಿ ಹೋಗಿ ನಿಂತ್ಕೊಂಡು ಇವಳನ್ನ ಇಲ್ಲೇ ಹಾಸ್ಪಿಟಲ್ನಲ್ಲಿ ಬಿಡೋದು ಬೇಡ, ತುಂಬಾ ಪೆಟ್ಟಾಗಿದೆ, ಮನೆ ಕರ್ಕೊಂಡೋಗಿ ಆರೈಕೆ ಮಾಡೋಣ ಯೋಚನೆ ಮಾಡ್ತಾ ನಿಂತಿದ್ಲು ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಮುಖನ ನೋಡ್ಬಿಟ್ಟು ಅಲ್ವಾ ಪುಟಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾರೆ. ಇನ್ನು ಅಜಿತ್ ಅವರು, ಹೌದಾ ಅಂತ ಕೇಳಿದಾಗ ಈ ಕಡೆ ಭೂಮಿ ಅವರು ಮಾತಿಗೆ ತಪ್ಪೋದಿಕ್ಕಾಗದೆ ಹೌದು ಅಂತ ತಲೆ ಗುಮ್ಕಾಕ್ತಾರೆ. ಅಜಿತ್ ಅವರು ಭೂಮಿ ಮೇಲೆ ಸಿಟ್ ಮಾಡ್ಕೊಂಡು ಪದೇ ಹೇಳ್ತಿದ್ದೀನಿ, ಎಮೋಷನಲ್ ಫುಲ್ ತರ ನೀನು ರಿಯಾಕ್ಟ್ ಮಾಡಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಅಂತ ಅಂತಿದ್ದಾಗೆ ಲಚ್ಚಿ ಅವರು, ಅದಕ್ಕೆ ಮನ್ಸಲ್ಲಿ ಏನಿದೆ ಅಂತ ಅವಳಿಗೆ ಗೊತ್ತಾದ್ರೆ ಮತ್ತೆ ಕಣ್ಣೀರು ಹಾಕಿ ನಮ್ಮ ಮನೆ ಸೇರೋ ಪ್ರಯತ್ನ ಮಾಡ್ತಾಳೆ. ಸತ್ಯ ಅವರು ಭೂಮಿಗೆ, ನೀನ್ ಕುಣಿಯುವಾಗ ನಿನ್ ಕಾಲ್ಗೆ ಚುಚ್ಚೋ ಹಾಗೆ ಮಾಡ್ದವಳು ಅವಳು. ಅಜಿತ್ ಅವರು, ನೀನ್ ಫಸ್ಟ್ ಇಲ್ಲಿಂದ ಹೊರಡು ಅಂದೆ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಸಿಟ್ ಮಾಡ್ಕೊಂಡು ಅಲ್ಲ ಅಂತ ಹೇಳಕ್ ಹೋಗ್ತಾರೆ. ಇನ್ನು ಅಜಿತ್ ಅವರು, ಹೊರಡು ಅಂತ ಹೇಳ್ದೆ, ನೀನು ಹೊರಡು, ಯಾಕೆ ಅಂತ ಅಂದ್ರೆ ನಿಮ್ಮ ಅತ್ತಿಗೆನ ಈ ವಿಚಾರದಲ್ಲಿ ನಂಬೋದಿಕ್ಕಾಗಲ್ಲ, ಜೊತೆನೆ ಇದ್ದು ಹುಷಾರ ನೋಡ್ಕೊಂತಿದ್ದಾಗೆ ಲಚ್ಚಿ ಅವರು ಆಯ್ತು ಅಂತ ಹೇಳ್ತಾರೆ. ಅವರು, ಸರಿ ಆಯ್ತು ಬನ್ನಿ ಇನ್ನೆಲ್ಲರೂ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಭೂಮಿ ಅವರು ಅಜಿತ್ ಪಕ್ಕ ನಿಂತಿದ್ದಾರೆ. ಇನ್ನು ಅಜಿತ್ ಅವ್ರು ನೋಡಿದಂತಹ ಭೂಮಿ ಅವರು, ಯಾಕೆ ಸಾಹೇಬ್ರೆ ಇನ್ನೂ ಏನಾದರೂ ಬೈಬೇಕಿತ್ತ? ಇನ್ನು ಭೂಮಿ ಬೇಜಾರಿರೋದು ನೋಡಿದಂತಹ ಅಜಿತ್ ಅವರು, ಸಾರಿ ಭೂಮಿ, ನಾನು ಆವಾಗಲೇ ಯಾವುದೋ ಟೆನ್ಷನಲ್ಲಿದ್ದೆ, ಇನ್ನು ನೀನು ಆ ರೀತಿ ಅತ್ತೆ ಹೇಳಿದ್ಕೆ ನಿನ್ನ ಮೇಲೆ ವಾಯ್ಸ್ನ ರೈಸ್ ಮಾಡಿಬಿಟ್ಟೆ, ಇನ್ನು ಮನಸ್ಸಲ್ಲಿ ಇಟ್ಕೊಬೇಡ ಅಂತ ಹೇಳಿ ಭೂಮಿ ಕೈ ಮೇಲೆ ಕೈ ಇಟ್ಟು ಬೇಜಾರು ಮಾಡ್ಕೊಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಅದೇ ಸಮಯ ಕರೆಕ್ಟಾಗಿ ಅಲ್ಲಿಗೆ ದೇವಯಾನಿ ಮತ್ತೆ ವಾಪಸ್ ಬರ್ತಾರೆ. ಇನ್ನು ಅವರಿಬ್ಬರು ಆ ರೀತಿ ನಿಂತಿದ್ದು ನೋಡಿದಂತಹ ದೇವಯಾನಿ ಅವರು, ಪುಟ್ಟಿ ನಾವಿಬ್ಬರು ಹೊರಡೋಣ ಅಂತ ಕೇಳ್ತಾರೆ. ಇನ್ನು ಅಜಿತ್ ಅವರು, ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ದೇವಯಾನಿ ಅವರು, ಬಾ ಭೂಮಿ ಅಂತ ಕೇಳ್ತಾರೆ. ದೇವಯಾನಿ ಮಾತಿಗೆ ಭೂಮಿ ಅವರು, ಅಮ್ಮ ಆಯಿತು ಆದರೆ 1 ನಿಮಿಷ ಅಂತ ಹೇಳ್ತಾರೆ. ಅಮ್ಮ, ಅದು ನಿಜಕ್ಕೂ ಏನಾದರೂ ಅಶ್ವಿನಿ ನನ್ನ ಮನೆ ಕರ್ಕೊಂಡೋಗಿ ಅವಳನ್ನ ಆರೈಕೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆಯಾ?
ದೇವಯಾನಿಯವರು ಅಯ್ಯಯ್ಯೋ ಇಲ್ಲಮ್ಮ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಮತ್ತೆ ಯಾಕೆ ನೀವು ಸಾಹೇಬ್ರ ಹತ್ರ ನನ್ನ ಮೇಲೆ ಆ ರೀತಿ ಹೇಳಿದ್ರಿ? ದೇವಯಾನಿಯವರು ಅದು ನಾನು ಮತ್ತೆ ನೀನು ಇಬ್ರು ಅಶ್ವಿನಿ ವಾರ್ಡಿಂದ ಬಂದಿದ್ದನ್ನ ಅಜಿತ್ ನೋಡ್ದ. ಇನ್ನು ನಾನೇನಾದ್ರೂ ಅಶ್ವಿನಿ ವಾರ್ಡಲ್ಲಿ ಹೋಗಿದ್ದೆ ಅಂತ ಗೊತ್ತಾದ್ರೆ ಅವನು ನನಗೂ ಅಶ್ವಿನಿಗೂ ಏನೋ ಸಂಬಂಧ ಇದೆ ಅಂತ ಅನುಮಾನ ಪಟ್ಬಿಡ್ತಾನೆ ಅಂತ ಅದಕ್ಕೆ ನಾನು ಫ್ಲೋ ಅಲ್ಲಿ ಹಾಗೆ ಹೇಳ್ಬಿಟ್ಟೆ. ಸಾರಿ ಪುಟ್ಟಿ, ಆದ್ರೆ ಅಜಿತ್ಗೆ ನೀನು ಅಂದ್ರೆ ತುಂಬಾನೇ ಪ್ರೀತಿ. ಕೋಪ ಬಂದಾಗ ಏನೋ ನಿನ್ನನ್ನು ಕದರ್ತಾನೆ. ಆಮೇಲೆ ಈಗ ನಾನು ನೋಡಿದ್ನಲ್ಲ, ನೀನನ್ನು ಹಿಡ್ಕೊಂಡು ಸಮಾಧಾನ ಮಾಡಿ ಸಾರಿ ಕೇಳಿದ್ನಲ್ಲ ಅಂತಿದ್ದಾಗೆ ಭೂಮಿಯವರು ಖುಷಿಯಲ್ಲಿ ಹೌದು ಅಮ್ಮ ಅಂತ ಹೇಳ್ತಾರೆ. ದೇವಯಾನಿಯವರು ನಿನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಕಮ್ಮಿ ಆಗಲ್ಲ ಅವನಿಗೆ, ಅದಕ್ಕೆ ಭೂಮಿ ನಿನ್ನ ಹೆಸರನ್ನ ನಾನು ತಗೊಂಡೆ, ತಪ್ಪು ತಿಳ್ಕೊಬೇಡ ಪುಟಿ ಅಂತಿದ್ದಾಗೆ ಭೂಮಿಯವರು ಹಾಗೆಲ್ಲ ಏನು ಇಲ್ಲಮ್ಮ ಅಂತ ಹೇಳ್ತಾರೆ. ಇನ್ನು ದೇವಯಾನಿಯವರು ಸರಿ ಪುಟಿ ಹಾಗಾದ್ರೆ ಹೊರಡೋಣ ಬಾ ಅಂತ ಹೇಳಿ ಕರ್ಕೊಂಬರ್ತಾರೆ. ಇನ್ನು ಹಾಸ್ಪಿಟ್ಲಿಂದ ಬಂದವರು ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ. ಇನ್ನು ಅಮ್ಮ ಅವರು ಶ್ರವಣ್ಗೆ ಹೇಳ್ತಾರೆ, ಶ್ರವಣ ನನಗೆ ಆ ಅಶ್ವಿನಿ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ಒಂದ್ ವಿಷಯ ಮಾತ್ರ ನನ್ನ ತುಂಬಾ ಕಾಡ್ತಾ ಇದೆ, ಇಷ್ಟು ಕ್ರಿಮಿನಲ್ ಆಗಿರೋವಳು ಸೂಸೈಡ್ ಮಾಡ್ಕೊಳೋದಕ್ಕೆ ಯಾಕೆ ಹೋದ್ಲು ಅಂತ. ಅವರು ಕ್ರಿಮಿನಲ್ಗಳು ತಾವುಗಳು ಬೆಚಾವಾಗ್ಬೇಕು ಅಂತಂದ್ರೆ ಯಾವ ತರ ಪ್ಲಾನ್ ಬೇಕಾದ್ರೂ ಮಾಡ್ತಾರೆ. ಇನ್ನು ನಾನು ಕ್ರಿಮಿನಲ್ ವಿಷಯದಲ್ಲಿ ಈ ತರ ತುಂಬಾ ಜನಗಳನ್ನ ನೋಡ್ಬಿಟ್ಟಿದ್ದೀನಿ, ಆದ್ರೆ ಇವಳು ಇದ್ರಲ್ಲಿ ನಾನು ಯಾಕೋ ಕ್ಯಾಲ್ಕುಲೇಷನ್ ಮಾಡ್ಲಿಲ್ಲ. ಈ ಸರ ಅವಳು ತಪ್ಪಲ್ಲಿ ಸಿಕ್ಕಾಕೊಬೇಕಾದ್ರೆ ಅಪ್ಪ ಅನ್ನೋ ಮಾತನ್ನ ಹೇಳಿದ್ ನನ್ನ ಸೆಂಟಿಮೆಂಟ್ ಅಲ್ಲಿ ತಗ್ಲಾಕ್ಸ್ಬಿಟ್ಲು. ಈ ಸರಿನ ಅವಳು ಬಚಾವಾಗೋದಕ್ಕೆ ಟ್ರೈ ಮಾಡಿದ್ಲು, ಆದ್ರೆ ಅದು ವರ್ಕ್ ಆಗ್ಲಿಲ್ಲ. ಅಜಿತ್ ನನ್ನ ಜೊತೆನಲ್ಲಿದ್ದು ಸರಿಯಾದ ಟೈಮ್ಗೆ ನನ್ನ ಎಚ್ಚರಿಸ್ತಾ. ಇನ್ನು ಭೂಮಿಯವರು ಸಾಹೇಬ್ರೆ ಇನ್ಯಾವತ್ತು ನಮ್ಮ ಮನೆಯಲ್ಲಿ ಆ ಅಶ್ವಿನಿ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಇವತ್ತಿಂದನೇ ನಮ್ಮ ಮನೆಯವರು ಎಲ್ಲರೂ ಸೇರಿ ಶಾರದಮ್ಮ ಮತ್ತೆ ಮನಸ್ವಿನಿನ ಹುಡ್ಕೋ ಪ್ರಯತ್ನ ಮಾಡೋಣ ಅಂತಿದ್ದಾಗೆ ದೇವಯಾನಿ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಸಂಗೀತ ಅವರು ಲಚ್ಚಿ ನೀನು ಇವತ್ತಿಂದ ನಿಮ್ಮ ಮಾವನ ಜೊತೆ ಸೇರ್ಕೊಂಡು ಮನಸ್ವಿನಿನ ಹುಡ್ಕೋದಿಕ್ಕೆ ಸಹಾಯ ಮಾಡೋ ಅಂತಿದ್ದಾಗೆ ಲಚ್ಚಿ ಅವರು ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಮಾವ ನಾಳೆಯಿಂದ ನಿಮ್ಮ ನೆರಳಿನ ತರ ನಾನು ನಿಮ್ಮ ಜೊತೆಗಿರ್ತೀನಿ, ಏನು ಟೆನ್ಷನ್ ಮಾಡ್ಕೊಬೇಡಿ ಅಂತ ಶ್ರವಣ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಿದ್ದಾಗೆ ಶ್ರವಣ್ ಅವರು ಅಲ್ಲ ಲಚ್ಚಿ ನೀನು ಭೂಮಿ ನಾಳೆನೇ ತಾನೇ US ಹೋಗೋದು. ಅವರು ಹೌದು ಸಾಹೇಬ್ರೆ, ಆದ್ರೆ ನಿಮ್ಮನ್ನ ಈ ಮನಸ್ಥಿತಿನಲ್ಲಿ ಬಿಟ್ಟು ನಮ್ಗೆ ಹೋಗೋದಿಕ್ಕೆ ಮನಸ್ಸಾಗ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ, ನಾವಲ್ಲಿ ಹೋದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನಿಮಗೋಸ್ಕರ 2 ದಿನ ನಾವು ಅಮೆರಿಕ ಹೋಗೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಅಂತ ಲಚ್ಚಿ ಹೇಳಿದಾಗ ಭೂಮಿಯವರು ಹಾಗೇನೆ ನನ್ನ ಟೀ ಅಂಗಡಿ ಹತ್ರ ಮನಸ್ವಿನಿ ಮತ್ತೆ ಶಾರದಮ್ಮ ಅವ್ರ ಫೋಟೋನ ಅಂಟಿಸ್ತೀನಿ, ನನ್ನ ಕೈಯಲ್ಲಾದಷ್ಟು ಸಹಾಯನ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾಗೇನೆ ಅಲ್ಲೇ ಇರುವಂತಹ ಸಂಗೀತ ಅವ್ರಿಗೆ ಖುಷಿ ಆಗುತ್ತೆ. ಇನ್ನು ನಕ್ಕೊಂಡು ಸರಿ ಅಂತ ಹೇಳ್ತಾರೆ. ಇನ್ನು ದೇವಯ್ಯನನ್ನು ಸಹ ನಗೋ ತರ ಮುಖನ ಮಾಡಿ ಇಟ್ಟಿಗೆ ಒಳಗಾಗ್ತಾರೆ. ಶ್ರವಣ್ ಅವರು ಇನ್ನು ಅದನ್ನೆಲ್ಲ ನಾನೇ ಮಾಡ್ಬೋದು, ಅದಕ್ಕೋಸ್ಕರ ನೀವು ನಿಮ್ಮ ಪ್ಲಾನ್ ನ ಕ್ಯಾನ್ಸಲ್ ಮಾಡಬೇಡಿ, ನೀವು USA ಹೊರಡಿ, ನಿಮ್ ಕೆಲಸನ ನೀವು ಮುಗಿಸ್ಕೊಳ್ಳಿ, ಇಲ್ಲಿ ನನ್ನ ಜೊತೆ ಅಜಿತ್ ಇರ್ತಾನೆ. ಲಚ್ಚಿ ಅವರು ಹೌದಮ್ಮವ ಹಾಗಾದ್ರೆ ನಾವು ಹೋಗೋದ ಅಂತ ಹೇಳಿದಾಗ ಈ ಕಡೆ ಶ್ರವಣ್ ಅವರು ಹೌದು 100%. ಸಂಗೀತ ಅವರು ಸರಿ ಹಾಗಾದ್ರೆ ಶ್ರವಣ್ ಲಚ್ಚಿ ಭೂಮಿ ನಿಮ್ ಪ್ಲಾನ್ ಮೊದಲು ಹೇಗಿತ್ತೋ ಅದನ್ನೇ ಮುಂದುವರಿಸಿ USA ಹೊರಡಿ ಅಂತಿದ್ದಾಗೆ ಭೂಮಿಯವರು ಸರಿ ಆಯ್ತು ಅತ್ತೆ. ಇನ್ನು ಮನೆಯವರೆಲ್ಲರೂ ಸಹ ಖುಷಿಲಿರ್ತಾರೆ. ಈ ಕಡೆ ಭೂಮಿಯವರು ಅವ್ರ ರೂಮಿಗೆ ಬರ್ತಾರೆ. ಇನ್ನು ಅಷ್ಟರಲ್ಲಿ ಅಜಿತ್ ಅವರು ಫೋನ್ ಮಾಡ್ತಾರೆ ಭೂಮಿಗೆ. ಭೂಮಿಯವರು ಹಲೋ ಭೂಮಿ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತಿದ್ದಾಗೆ ಭೂಮಿಯವರು ಹಲೋ ಯಾರು ಮಾತಾಡ್ತಾ ಇರೋದು ಅವರು ಏಯ್ ಹಲೋ ನಿನ್ ಡಿಸ್ಪ್ಲೇ ಏನ್ ಕೆಟ್ಟೋಗಿಲ್ಲ ತಾನೆ, ಅದು ಸರಿಯಾಗಿದೆ ತಾನೆ, ಅಲ್ಲ ನನ್ನ ವಾಯ್ಸ್ ಆದ್ರೂ ನೀನ್ ಕಂಡುಹಿಡಿಬೋದಲ್ಲ. ಭೂಮಿಯವರು ನಂಬರ್ ಏನೋ ನನ್ನವರು ಅಂತಾನೆ ತೋರಿಸ್ತಾ ಇದೆ, ವಾಯ್ಸ್ ಕೂಡ ನನ್ನ ತಾಳಿ ಕಟ್ಟಿರೋ ಗಂಡನೇ ಅಂತ ಗೊತ್ತಾಗ್ತಾ ಇದೆ, ನನ್ ಗಂಡ ಈ ರೀತಿ ಎಲ್ಲ ಮಾತಾಡಲ್ವಲ್ಲ. ಏಯ್ ಭೂಮಿ ಏಯ್ ಮೆಂಟಲ್, ಇಷ್ಟು ಡೀಸೆಂಟ್ ಆಗಿ ಭೂಮಿ ನಿನ್ನಿಂದ ಹೆಲ್ಪ್ ಆಗ್ಬೇಕು ಅಂತ ಅವ್ರು ಯಾವತ್ತೂ ನನ್ನ ಹತ್ರ ಮಾತೇ ಆಡಿಲ್ವಲ್ಲ. ಯಾರೋ ನನ್ನ ಗಂಡನ ವಾಯ್ಸಲ್ಲಿ ನನ್ನ ಗಂಡನ ಫೋನಲ್ಲಿ ಭೂಮಿ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಲ್ಲ ಅಂತ ಮುದ್ದಾಗಿ ಮಾತಾಡ್ತಿದ್ದೀರಲ್ಲ, ನೀವೇ ನನ್ನ ಗಂಡ ಅಂತ ನಾನು ಹೇಗೆ ನಂಬಲಿ ಅಂತಿದ್ದಾಗೆ ಅಜಿತ್ ಅವರು ನಿನ್ನ ಜೊತೆ ಮಾತಾಡ್ತಾ ಇರೋದು ಅಗ್ನಿ ಸಾಕ್ಷಿಯಾಗಿ ನಿನ್ನ ತುತ್ತಿಗೆಗೆ ತಾಳಿ ಕಟ್ಟಿರೋಂತಹ ಗಂಡ, ಸೀತಾರಾಮ ಸಾಕ್ಷಿಯಾಗಿನೂ ಕೂಡ ನಾನೇ ನಿನ್ನ ಕೊರಳಿಗೆ ತಾಳಿನ ಕಟ್ಟಿರೋದು. ಭೂಮಿ ಅವರು ಸಮಾಧಾನ ಮಾಡಿಕೊಂಡು ಸಾಹೇಬ್ರೆ ನೀವು ಈ ರೀತಿ ಮಾತಾಡ್ತಾ ಇದ್ರೆ ನಾನು ಯಾರೋ ಬೇರೆಯವ್ರ ಹತ್ರ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಈ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ನೀವು ಸೈಡ್ಗೆ ಬಂದ್ಬಿಟ್ಟು ಮಾತಾಡಿ, ನೀವು ಆ ರೀತಿ ಮಾತಾಡಿದ್ರೇನೆ ಚಂದ. ಬಡ್ಕಿ ಅಂತಿದ್ದಾಗೆ ಅಜಿತ್ ಅವರು ಏಯ್ ಬಾಯ್ ಬಡ್ಕಿ ಹೇಳೋದನ್ನ ಕೇಳಿಸ್ಕೋ, ಬಾಯ್ ಬಡ್ಕೋಬೇಡ. ಅಜಿತ್ ಅವ್ರು ಹೇಳ್ತಿದ್ದಾಗೆ ಭೂಮಿ ಅವರು ಇದು ನನ್ನ ಗಂಡ ಅಂದ್ರೆ ಭೂಮಿ ಅವರು ಆದ್ರೂ ನೀವ್ ಹೇಳ್ತಾ ಇರೋ ಸ್ಟೈಲ್ ಯಾಕೋ ಸ್ವಲ್ಪ ಚೆನ್ನಾಗಿದೆ. ಸರಿ ಆಯ್ತು, ಈ ವಿಷಯ ಏನಂತ ಹೇಳಿ ಅಂತಿದ್ದಾಗೆ ಅಜಿತ್ ಅವರು ಚೇಂಜ್ ಆಗ್ಬಿಡೋಣ ಅಂದ್ರೆ ನೀನ್ ಚೇಂಜ್ ಆಗಕ್ಕೆ ಬಿಡಲ್ಲ ಅನ್ಸ್ತಿದ್ದೆ, ಎಲ್ಲಾನು ಪಕ್ಕಕ್ಕಿಟ್ಟು ಒಂದ್ ಸೀರಿಯಸ್ ವಿಷಯನ ಮಾತಾಡ್ಬೇಕು, ನಾನು ಹೇಳೋದನ್ನ ತುಂಬಾ ಸೀರಿಯಸ್ ಆಗಿ ಕೇಳಿಸ್ಕೊ. ನಾನು ಅಶ್ವಿನಿನ ಅರೆಸ್ಟ್ ಮಾಡಿದಾಗ ಅವಳ ಕೈಯಲ್ಲಿ ಫೋನ್ ಇರ್ಲಿಲ್ಲ, ಅವಳ ಫೋನು ಮನೇಲೆ ಇದೆ ಅಂತ ಅರ್ಥ ಆಯ್ತು. ಸೊ ಅದಕ್ಕೆ ನೀನ್ ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಫೋನ್ನ ನೀನು ಹುಡುಕಿ ನನಗೆ ತಗೊಂಬಂದ್ ಕೊಡ್ಬೇಕು, ಕ್ಲಿಯರ್ ಹೇಳಿದಾಗ ಭೂಮಿಯವರು ಸರಿ ಆಯ್ತು ಸಾಹೇಬ್ರೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾರೆ. ಇನ್ನು ಆ ಕಡೆ ಅಜಿತ್ ಅವರು ಸಹ ಫೋನ್ ನ ಕಟ್ ಮಾಡ್ತಾರೆ. ಈ ಕಡೆ ದೇವಯಾನಿಯವರು ಅಶ್ವಿನಿ ರೂಮ್ಗೆ ಬಂದ್ಬಿಟ್ಟು ಆಸ್ಪತ್ರೆನಲ್ಲಿ ಅವಳ ಫೋನ್ ನ ಎಲ್ಲಿಟ್ಟಿದ್ದೀನಿ ಅಂತ ಹೇಳೋವಷ್ಟರಲ್ಲಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ಲು. ಅಶ್ವಿನಿ ಬಾಯಿ ಬಿಡ್ಲೇ ಇಲ್ವಲ್ಲ ಅಂತ ಹುಡ್ಕ್ಲಿ, ನನ್ ಮೊಬೈಲ್ ಇಂದ ಒಂದ್ ರಿಂಗ್ ಕೊಟ್ಟು ನೋಡ್ಲಾ ಅಂತ ಯೋಚನೆ ಮಾಡಿ ಬೇಡ ಉಂಡ್ ಬಂದ್ರೆ ಆಮೇಲೆ ಯಾರಿಗಾದ್ರೂ ಗೊತ್ತಾದ್ರೆ ಕಷ್ಟ, ಇಲ್ಲಿಂದ ಶುರು ಮಾಡ್ಲಪ್ಪ ಅಂತ ಹೇಳ್ಬಿಟ್ಟು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೆ ದೇವಯಾನಿಯವರು. ಇನ್ನು ಆ ಕಬೋರ್ಡ್ ಅಲ್ಲಿ
ಸಡನ್ ಆಗಿ ತೆಗೆದಾಗ ಒಂದು ಫೋಟೋ ಫ್ರೇಮ್ ಕಾಣುತ್ತೆ. ಇನ್ನು ಆ ಫೋಟೋ ಫ್ರೇಮ್ನ ತಗೊಂಡಾಗ ದೇವಯಾನಿಯವ್ರಿಗೆ ಫುಲ್ ಶಾಕ್ ಆಗುತ್ತೆ. ಇನ್ನು ಅಶ್ವಿನಿಯವರು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಅದರಲ್ಲಿ ಸಿಂಬಲ್ಗಳನ್ನ ಹಾಕಿ ಸೇಟ್ ತಿರ್ಸ್ಕೊಬೇಕು ಅಂತ ಇಟ್ಟಿರುವಂತಹ ಫೋಟೋನ ನೋಡಿದಂತಹ ದೇವಯಾನಿಯವರು ಫುಲ್ ಶಾಕ್ಗೆ ಒಳಗಾಗ್ತಾರೆ. ಓ ಗಾಡ್, ಇದೇನಿದು, ಅಶ್ವಿನಿ ಏನ್ ಮಾಡೋದಿಕ್ ಹೊರಟಿದ್ದಾಳೆ? ಫೋಟೋನೆಲ್ಲ ಅಂಟಿಸಿ ಏನ್ ಮಾಡಿಟ್ಟಿದ್ದಾಳೆ ಇವಳು? ಅಶ್ವಿನಿ ನಾನ್ ಕೊಡೋ ದುಡ್ಡಿಗೆ ಮನಸ್ವಿನಿಯಾಗಿ ಆಕ್ಟ್ ಮಾಡೋದಕ್ಕೆ ಕೂಡ ಬಂದಿಲ್ಲ, ಉದ್ದೇಶ ಬೇರೆ ಏನೋ ಇದೆ, ಏನು ಅಂತ ನಾನ್ ಕಂಡಿಡಿತೀನಿ, ನೋಡ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಆ ಫೋಟೋ ಫ್ರೇಮ್ ಒಳಗಡೆ ಇರುವಂತಹ ಫೋಟೋಸ್ಗಳನ್ನೆಲ್ಲ ಕಿತ್ಕೊಂಡು ಅವ್ರ ಸೊಂಟದಲ್ಲಿ ಸಿಗಿಸ್ಕೋತಾರೆ. ಇನ್ನು ಆ ಫ್ರೇಮ್ ನ ಅದೇ ರೀತಿ ಕಬೋರ್ಡ್ ನಲ್ಲಿ ಇಟ್ಬಿಟ್ಟು ಅಂತ ಅನ್ಕೊಂಡು ಮನೆ ಸುತ್ತಮುತ್ತ ಎಲ್ಲ ಹುಡುಕ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಫೋನ್ಗೆ ರಿಂಗ್ ಆಗುತ್ತೆ. ಅದನ್ನ ಕೇಳಿಸ್ಕೊಂಡಂತಹ ದೇವಯಾನಿ ಅವರು ಆ ರಗ್ ಕೆಳಗಡೆ ಫೋನ್ ಇಟ್ಟಿರ್ತಾರೆ. ಅದನ್ನ ಎತ್ಕೊಂಡಂತಹ ದೇವಯಾನಿ ಅವರು ಅರೆ ಭೂಮಿನ ಯಾಕೆ ಕಾಲ್ ಮಾಡ್ತಿದ್ದಾಳೆ ಅಂತ ತಿರ್ಕೊಳ್ಳೋ ಅಷ್ಟರಲ್ಲಿ ಭೂಮಿಯವರು ಫೋನ್ ಮಾಡ್ಕೊಂಡು ದೇವಯಾನಿರೋ ರೂಮ್ ಹತ್ರ ಅಂದ್ರೆ ಅಶ್ವಿನಿ ರೂಮ್ಗೆ ನೆನೆ ಬರ್ತಾರೆ. ಇನ್ನು ದೇವಯಾನಿ ಮತ್ತೆ ಭೂಮಿ ಇಬ್ರು ಮುಖಾಮುಖಿ ಆಗ್ತಾರೆ. ಭೂಮಿ ಅವರು ಕಿವಿಲಿರುವಂತಹ ಅವ್ರ ಫೋನ್ ನ ತೆಗೆದ್ಬಿಟ್ಟು ದೇವಯಾನಿ ಕೈಯಲ್ಲಿರುವಂತಹ ಫೋನ್ ನೋಡಿ ಶಾಕ್ ಆಗ್ತಾರೆ. ಅವರು ದೇವಯಾನಿ ಕೈಯಲ್ಲಿರುವಂತಹ ಅಶ್ವಿನಿ ಫೋನ್ ನ ನೋಡಿ ಶಾಕ್ಗೆ ಒಳಗಾಗ್ತಾರೆ. ದೇವಯಾನಿ ನೋಡಿದಂತಹ ಭೂಮಿಯವರು ಶಾಕ್ ಅಲ್ಲಿ ನಿಂತಿದ್ದು ನೋಡಿ ದೇವಯಾನಿಯವರು, ಭೂಮಿ ನೀನೇನಮ್ಮ ಇಲ್ಲಿ? ಮೀನ್ ಅಶ್ವಿನಿ ಆಸ್ಪತ್ರೆ ಇದ್ದಾಳೆ ಅಂತ ನಿನಗೆ ಗೊತ್ತಿದ್ರು ನೀನ್ ಅವಳ ನಂಬರ್ಗೆ ಕಾಲ್ ಮಾಡಿದ್ಯಾ? ಅವರು ಆ ಫ್ರಾಡ್ ಅಶ್ವಿನಿನ ಜಾಲನ ಜಾಲಾಡೋದಿಕ್ಕೆ ಹಾಗೆ ಅವಳನ್ನ ಮನಸ್ವಿನಿ ಅಂತ ಹೇಳಿ ನಮ್ಮ ಮನೆಗೆ ಕಳ್ಸಿದ್ರು, ಅವ್ರನ್ನ ಹಿಡ್ದಾಕಕ್ಕೆ. ಕೊನೆಗೂ ನಮ್ಮ ಸಾಹೇಬ್ರು ಒಪ್ಸಿರುವಂತಹ ಕೆಲಸ ಕಂಪ್ಲೀಟ್ ಆಯ್ತು. ದೇವಯಾನಿ ಅಮ್ಮ, ನೀವೇನ್ ಮಾಡ್ತಿದ್ದೀರಾ ಈ ಫ್ರಾಡ್ ಅಶ್ವಿನಿ ರೂಮ್ ಅಲ್ಲಿ? ದೇವಯಾನಿ ಅವರು, ನಾನು ಹೀಗೆ ಪಾಸ್ ಆಗ್ತಾ ಇದ್ದೆ ಈ ರೂಮ್ ಮುಂದೆ, ಹಾಗೆ ಅಶ್ವಿನಿ ನಂಬರ್ಗೆ ಫೋನ್ ರಿಂಗ್ ಆಯ್ತು, ಇದನ್ನ ಬಂದ್ ನೋಡ್ತೀನಿ, ಅಲ್ಲಿ ಅಶ್ವಿನಿ ಫೋನು. ಅವರು, ಹೌದಾ ಅಮ್ಮ, ಸಾಹೇಬ್ರು ಫ್ರಾಡ್ ಅಶ್ವಿನಿ ಫೋನ್ ಸಿಕ್ಕಿದ ತಕ್ಷಣ ನನ್ಗೆ ಹೇಳು ಅಂತ ಹೇಳಿದ್ರು. ಸಾಹೇಬ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಫೋನ್ ಮಾಡ್ತಿರ್ಬೇಕಾದ್ರೆ ದೇವಯಾನಿ ಅವರು ಟೆನ್ಷನ್ ಅಲ್ಲಿ, ಭೂಮಿ ಒಂದ್ ನಿಮಿಷ ಅಜಿತ್ಗೆ ಕಾಲ್ ಮಾಡ್ಬೇಡ ಅಂತಿದ್ದಾಗೆ ಭೂಮಿ ಅವರು, ಯಾಕಮ್ಮ? ದೇವಯಾನಿ ಅವರು, ಈಗ ಅಜಿತ್ ಫೋನ್ ಸಿಕ್ಕಿದ ತಕ್ಷಣ ನನಗೆ ತಿಳಿಸು ಅಂತ ಹೇಳಿದ್ದಾನೆ. ಮೇಲೆ ಈ ಫೋನ್ ಎಷ್ಟು ಮುಖ್ಯವಾದ ಎವಿಡೆನ್ಸ್ ಆಗಿರ್ಬೇಕು. ಆ ಫ್ರಾಡ್ ಅಶ್ವಿನಿ ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ದಾಳೆ, ಏನ್ ಕಳ್ ಕೆಲಸ ಮಾಡಿದ್ದಾಳೆ ಅನ್ನೋ ಕಾಲ್ ಹಿಸ್ಟ್ರಿ ಮತ್ತೆ ಅವ್ರ ಇನ್ಫಾರ್ಮೇಶನ್ ಈ ಮೊಬೈಲ್ ನಲ್ಲಿ ಇರುತ್ತೆ. ಕೆಲಸ ಮಾಡೋಣ, ಇದನ್ನ ನಾವಿಬ್ರು ಹೋಗಿ ಜೋಪಾನವಾಗಿ ಅಜಿತ್ ಕೈಗೆ ಕೊಟ್ಟು ಬರೋಣ ಅಂತಿದ್ದಾಗೆ ಭೂಮಿಯವ್ರು ಖುಷಿಯಾಗಿ, ಈ ತರದ್ದು ಕರೆಕ್ಟ್, ಆ ಫ್ರಾಡ್ ಅಶ್ವಿನಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲ, ಫ್ರಾಡ್ ಅಶ್ವಿನಿಗೆ ಯಾರ್ಯಾರೆಲ್ಲ ಸಹಾಯ ಮಾಡ್ತಿದ್ರು ಅವ್ರಿಗೆ ಮೊದಲು ಶಿಕ್ಷೆ ಆಗ್ಬೇಕು ಅಂದ ತಕ್ಷಣ ದೇವಯಾನಿ ಸಿಟ್ಟಿಗೆ ಒಳಗಾಗ್ತಾರೆ. ಹೇಳ್ದಾಗೆ ಈ ಫೋನ್ ನಾವೇ ತಗೊಂಡೋಗಿ ಸಾಹೇಬ್ರು ಕೊಡೋಣ ಬನ್ನಿ ಅಂತ ಹೇಳ್ಬಿಟ್ಟು ದೇವಯಾನಿ ಕರ್ಕೊಂಡು ಹೋಗ್ತಾರೆ. ಇನ್ನು ಟೆನ್ಷನ್ ಅಲ್ಲಿ ದೇವಯಾನಿ ಅವರು ಬೇರೆ ಯಾರಿಗೂ ಫೋನ್ ಮಾಡ್ಬಿಟ್ಟು ದೇವಯಾನಿ ಅವರು ಕಳ್ನಾಟಕನ ಸ್ಟಾರ್ಟ್ ಮಾಡ್ತಾರೆ. ರೌಡಿಗಳಿಗೆ ಕಾಲ್ ಮಾಡ್ಬಿಟ್ಟು, ಹಲೋ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಇನ್ನು 15 ನಿಮಿಷದಲ್ಲಿ ಡೈರಿ ಸರ್ಕಲ್ ಹತ್ರ ನಾವು ಬರ್ತೀವಿ. ನನ್ನ ಜೊತೆ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿರೋ ಹುಡುಗಿ ಇರ್ತಾಳೆ, ಅವಳ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ಆ ಮೊಬೈಲ್ ನ ಎಗರಿಸಿ ಆಮೇಲೆ ನನ್ನ ಕೈಗೆ ತಂದು ಕೊಡ್ಬೇಕು. ಈ ಕೆಲ್ಸಕ್ಕೆ 1 ಲಕ್ಷ ಕೊಡ್ತೀನಿ, ಫುಲ್ ರೆಡ್ ಅಲರ್ಟ್ ಆಗಿರು. ದೇವಯಾನಿ ಫೋನ್ ಕಾಲ್ ಕಟ್ ಮಾಡಿ ಭೂಮಿಗೆ ಡೌಟ್ ಬರ್ದೇ ಇರೋ ಹಾಗೆ, ಭೂಮಿ ಭೂಮಿಯವರು ಹೋಗ್ತಿದ್ದು ನೋಡಿದಂತಹ ಲಚ್ಚಿ ಅವರು, ಅದಕ್ಕೆ 1 ನಿಮಿಷ ಎಲ್ಗೆ ಹೋಗ್ತಿದ್ದೀರಾ ಇಷ್ಟೊತ್ತಿನಲ್ಲಿ ಅಂತ ಕೇಳಿದಾಗ ಈ ಕಡೆ ಭೂಮಿ ಅವರು ಹೇಳ್ತಾರೆ, ಲಚ್ಚಿ ಸಾಹೇಬ್ರು ಹೇಳಿದ್ರು ಆ ಅಶ್ವಿನಿ ಫೋನ್ ನ ತೆಗೆದು ಎತ್ತಿಡು ಅಂತ, ಫೋನ್ ಸಿಕ್ತು ನನ್ನ ಕೈಗೆ, ಅದನ್ನ ಸಾಹೇಬ್ರಿಗೆ ತಲುಪಿಸೋದಕ್ಕೆ ಹೋಗ್ತಾ ಇದೀವಿ. ಲಚ್ಚಿ ಅವರು, ಸರಿ ಆಯ್ತು ಅದಕ್ಕೆ, ಬಟ್ ಇಷ್ಟೊತ್ತಿಗಲ್ಲ ಅಲ್ಲ, ಅದಕ್ಕೆ ಯಾವ್ದಾದ್ರು ಡೆಲಿವರಿ ಬಾಯ್ಗೆ ನಾವು ಇದನ್ನ ಡೆಲಿವರಿ ಮಾಡೋದಿಕ್ಕೆ ಕೊಟ್ರೆ ಅವರೇ ತಗೊಂಡೋಗಿ ಅಣ್ಣನ ಕೈ ಕೊಡ್ತಾರಲ್ಲ. ಅದೇ ಸಮಯಕ್ಕೆ ದೇವಯಾನಿ ಅವ್ರು ಅಲ್ಲಿಗೆ ಬಂದ್ಬಿಟ್ಟು, ಅರೆ ಲಚ್ಚಿ ಏನ್ ಹೇಳ್ತಿದ್ಯಾ, ಈ ಮೊಬೈಲ್ ಎಷ್ಟೊಂದು ಇಂಪಾರ್ಟೆಂಟು, ನಾ ಯಾರೋ ಡೆಲಿವರಿ ಬಾಯ್ ನಲ್ಲಿ ಕಳ್ಸೋದು ಎಷ್ಟು ಚೆನ್ನಾಗಿರುತ್ತೆ ನೀನೇ ಹೇಳು, ಆಮೇಲೆ ಅಜಿತ್ ಬೈತಾನಷ್ಟೇ, ಎಷ್ಟೊತ್ತು ಹೇಳು, ಅವ್ಳ ಜೊತೆ ಹೋಗ್ತಾ ಇದ್ದೀನಿ ನಾನು, ಕೊಟ್ಟು ಬಂದ್ಬಿಡ್ತೀವಿ ಇಬ್ರು ಸೇರ್ಕೊಂಡು, ಬಾಪುಟಿ ನೀನು ಅಂತಿದ್ದಾಗೆ ನೆನೆ ಅಲ್ಲಿಗೆ ಶ್ರವಣ್ ಮತ್ತೆ ಸಂಗೀತ ಅಜ್ಜಿ ಎಲ್ಲರೂ ಬರ್ತಾರೆ. ಅವ್ರು ಬೇಕಾಗಿಲ್ಲ, ಅವ್ರು ಇಷ್ಟೊತ್ತಲ್ಲಿ ಮನೆ ಹೆಣ್ಮಕ್ಳು ಇಲ್ಲಿಂದ ಆಚೆ ಹೋಗೋದು ಸರಿ ಇರೋದಿಲ್ಲ, ಭೂಮಿ ನೀನಂತೂ ಹೋಗ್ಲೇಬೇಡ ಅಂತಿದ್ದಾಗೆ ಶ್ರವಣ್ ಅವರು, ನಾನು ಲಚ್ಚಿ ಹೋಗಿ ಅಜಿತ್ಗೆ ಈ ಫೋನ್ ನ ಕೊಟ್ಟು ಬರ್ತೀವಿ. ಶ್ರವಣ್ ಅವರು ಭೂಮಿ ಕೈಲಿರುವಂತಹ ಫೋನ್ ಇಲ್ಲಿ ಕೊಡು ಅಂತ ಹೇಳಿ ಈಸ್ಕೊಂಡು ಫೋನ್ ನೋಡಿದಾಗ, ಓ ಇದು ಪ್ಯಾಟರ್ನ್ ಲಾಕ್ ಆಗಿದೆ, ದಾರಿನೇ ಇಲ್ಲ, ಹ್ಯಾಕ್ ಮಾಡಿ ತೆಗಿಬೇಕು ಅಂತಿದ್ದಾಗೆ ದೇವಯಾನಿ ತಲೆ ಕೆರ್ಕೋತಾರೆ ಶಾಕಲ್ಲಿ ಬೈದಲ್ಲಿ. ಇನ್ನು ಭೂಮಿಯವರು, ಶ್ರವಣ್ ಸಾಹೇಬ್ರೆ ತಲೆ ಕೆಡ್ಸ್ಕೊಳೋದು, ನಮ್ಮ ಸಾಹೇಬ್ರು ಯಾರಿಗಾದ್ರೂ ಹೇಳಿ ಅದನ್ನ ತೆಗಿಸ್ತಾರೆ. ಶ್ರವಣ್ ಅವರು, ಭೂಮಿ ಗುಡ್, ನೀನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಅಲ್ವಾ, ನೀನು ಅದಕ್ಕಿಂತ ಒಂದ್ ಸ್ಟೆಪ್ ಮೇಲೆ ಒಳ್ಳೆ ಆಫೀಸರ್ ಆಗ್ತೀಯ ನೋಡು. ಅವರು, ಥ್ಯಾಂಕ್ ಯು ಸಾಹೇಬ್ರೆ, ನೀವು ಹೊಗಳಿದ್ದನ್ನ ನೋಡಿ ನಾನು ಈಗಲೇ ಹೆಡ್ ಕಾನ್ಸ್ಟೇಬಲ್ ಆಗ್ಬಿಟ್ನೇನೋ ಅನ್ನೋಷ್ಟು ಖುಷಿ ಆಗ್ತಿದೆ. ಶ್ರವಣ್ ಅವರು, ನಾವು ಹೋಗಿ ಬರ್ತೀವಿ ಫೋನ್ ನ ತಗೊಂಡು ಅಂತ ಹೇಳ್ಬಿಟ್ಟು ಸಂಗೀತನ್ಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಂಗೀತ ಅವರು ಭೂಮಿನ, ಹೆಡ್ ಕಾನ್ಸ್ಟೇಬಲ್ ಬನ್ನಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಶ್ರವಣ್ ಮತ್ತೆ ಲಚ್ಚಿ ಅವರು ಅಜಿತ್ ಹತ್ರ ಬಂದು ಅಶ್ವಿನಿ ಫೋನ್ ನ ಕೊಡ್ತಾರೆ. ಶ್ರವಣ್ ಅವರು, ಅಜಿತ್ ಅದು ಪ್ಯಾಟರ್ನ್ ಲಾಕ್ ಆಗಿದೆ ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು ಸದಾನಂದ್ ಅವ್ರಿಗೆ, ಸದಾನಂದ್ ಇದನ್ನ ನಮ್ಮ ಇದರಲ್ಲೇ ಕೆಲಸ ಮಾಡೋರಿಗೆ ಕೊಟ್ಟು ಇದು ಪ್ಯಾಟರ್ನ್ ಎಲ್ಲ ನೀಟಾಗಿ ರಿಮೂವ್ ಮಾಡಿಸಿ ಇದ್ರಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಿನ್ ಟು ಪಿನ್ ನನಗೆ ತಗೊಂಬಂದ್ ಕೊಡಿ, ಮೊಬೈಲ್ ಇರೋ ಎಲ್ಲ ನಂಬರ್ನ ಟ್ರ್ಯಾಕ್ ಮಾಡೋದಕ್ಕೆ ಹೇಳಿ ಹುಷಾರ್ ಅಂತ ಹೇಳಿ ಸದಾನಂದ್ ಕೈಗೆ ಮೊಬೈಲ್ ನ ಕೊಟ್ಟು ಕಳಿಸ್ತಾರೆ. ಅಜಿತ್ ಅವರು, ಥ್ಯಾಂಕ್ಸ್ ಮಾವ, ನೀವು ಇದನ್ನ ಹುಡುಕಿ ನನಗೆ ಹ್ಯಾಂಡ್
ಡಿಸ್ಕವರ್ ಮಾಡಿದ್ದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆಕ್ಚುಲಿ ನಾನು ಇದನ್ನ ಭೂಮಿಗೆ ಹೇಳಿದ್ದೆ ತಗೊಂಬ ಅಂತ ಹೇಳಿ. ಎನಿವೇಸ್ ಥ್ಯಾಂಕ್ಸ್ ಅಂತಿದ್ದಾಗೆ ಲಚ್ಚಿ ಅವರು ಅದಕ್ಕೆನೆ ಹುಡುಕಿ ಇದ್ರು ಫೋನ್ ಅನ್ನ. ಆಕ್ಚುಲಿ ನೀನ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಅದಕ್ಕೆ ಮತ್ತೆ ದೇವಯ್ಯನಿ ಅತ್ತೆ ಫೋನ್ ತಗೊಂಡು ಇಲ್ಲಿಗೆ ಬರ್ಬೇಕು ಅಂತ ಇದ್ರು. ಇಷ್ಟೊತ್ತಿನಲ್ಲಿ ಅವರಿಬ್ರು ಯಾಕೆ ಇಲ್ಲಿಗೆ ಬರ್ಬೇಕು ಅಂತ ಹೇಳಿ ನಾವೇ ಫೋನ್ ನ ಇಸ್ಕೊಂಡು ತಗೊಂಡ್ಬಂದ್ವಿ. ಅವರು ಭೂಮಿನೇ ಹೊರಟಿದ್ಲಾ, ಛೇ ಯಾಕೆ ತರದೆ ನೀನು? ಸ್ವಲ್ಪ ಖುಷಿಯಲ್ಲಿ ಶಾಕ್ ಆಗ್ತಾರೆ. ಅಜಿತ್ ಅವರು ಆಕ್ಚುಲಿ ನೀನು ಅವಳ ಜೊತೆ ಕರ್ಕೊಂಡ್ ಬರುತ್ತಾನೆ ಅಂತಿದ್ದಾಗೆ ಲಚ್ಚಿ ಅವರು, ಹೇ ಇವ್ರು ನೀನು ಇಷ್ಟೊತ್ತಲ್ಲಿ ಅದಕ್ಕೆ ಯಾಕೆ ಕಷ್ಟ ಪಟ್ಕೊಂಡ್ ಬರ್ಬೇಕು ಅಂತ ಮನೆಯಲ್ಲೇ ಬಿಟ್ಟು ಬಂದ್ರೆ ಹಿಂಗ್ ಹೇಳ್ತಿದ್ಯಾ, ಬೇಗ ಅದಕ್ಕೆನ ಮಿಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ಯಾ ಅಂತಿದ್ದಾಗೆ ಸತ್ಯ ಅವರು ಬಾಯಿ ಮುಚ್ಕೊಂಡಿರೋ ಲಚ್ಚಿ ಅಂತ ಸಿಂಬಲ್ ಮಾಡಿ ತೋರಿಸ್ತಾರೆ. ಅವರು ನೀನೇ ಹೇಳ್ದೆ ತಾನೆ ಅದಕ್ಕೆ ಜೋಪಾನವಾಗಿ ನೋಡ್ಕೋ ಅಂತ, ಅದಕ್ಕೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಅದಕ್ಕೆನ ಮನೆಯಲ್ಲಿ ಜೋಪಾನವಾಗಿ ನಾವು ಬಿಟ್ಟು ಬಂದ್ವಿ. ಈಗ ನಿನ್ ಕಷ್ಟ ನೋಡಿ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ ಅಂತಿದ್ದಾಗೆ ಅಜಿತ್ ಅವರು, ಇವನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇಡ್ಸ್ಕೊಂಡಿದ್ವಿ ಅಂತ ಅಂದ್ರೆ ಹಾಸ್ಪಿಟ್ಲ್ ಹುಡುಗಿಯನ್ನು ರೇಗ್ಸಿ ಇಲ್ಲಿ ಕರ್ಕೊಂಬಂದ್ ನಿಲ್ಸ್ಕೊತಾನೆ. ಹೊರಡು ನೀನು ಅಂತ ಹೇಳ್ತಿದ್ದಾಗೆ ಶ್ರವಣ್ ಅವರು, ಸರಿ ಅಜಿತ್ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಲಚ್ಚಿ ಅವ್ರನ್ನ ಹೊರಡೋಣ ಅಂತ ಕೇಳಿದಾಗ ಈ ಕಡೆ ಲಚ್ಚಿ ಅವರು ಆಲ್ ರೈಟ್ ಬ್ರೋ ಹೊರಡ್ತೀವಿ, ಹುಷಾರ್, ಅವಳ ಮೇಲೆ ಕಣ್ಣಿಟ್ಟಿರು ಅಂತ ಹೇಳ್ತಾರೆ. ಇನ್ನು ಎಲ್ಲ ಎಚ್ಚರವಾಗಿ ಕೆಲ್ಸ್ಕೊತಿರುವಂತಹ ಅಶ್ವಿನಿ ಅವರು ಸಿಟ್ಟಲ್ಲಿ ಮುಷ್ಟಿಗಟ್ಟಿ ಕೋಪನ ತೋರಿಸ್ಕೋತಾರೆ. ಅಜಿತ್ ಅವರು ಶ್ರವಣ್ ಅವ್ರಿಗೆ ಕೇರ್ಫುಲ್ ಮಾವ ಅಂತ ಹೇಳಿ ಅಲ್ಲಿಂದ ಹೇಳ್ಬಿಟ್ಟು ಕಳಿಸ್ತಾರೆ. ಅವರು ಭೂಮಿ ಬಗ್ಗೆನೇ ಯೋಚನೆ ಮಾಡಿ ಫೋನ್ ತೆಗೆದು ಭೂಮಿಗೆ ಕಾಲ್ ಮಾಡ್ತಾರೆ. ಫೋನ್ ನ ನೋಡಿದಂತಹ ಭೂಮಿ ಅವರು ಸಾಹೇಬ್ರೆ ಯಾಕೆ ಫೋನ್ ಮಾಡ್ತಿದ್ದಾರೆ, ಆ ಫ್ರಾಡ್ ಫೋನ್ ತಲುಪ್ತು ಅಂತ ಹೇಳೋದಿಕ್ಕಿರ್ಬೇಕು. ಭೂಮಿ ಅವರು ಸಾಹೇಬ್ರೆ ಅಂತಿದ್ದಾಗೇನೆ ಅಜಿತ್ ಅವರು ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಫೋನ್ ಹುಡುಕಿ ಮಾವನ್ ಕೈಲಿ ಕೊಟ್ಟು ಕಳ್ಸೋದಕ್ಕೆ. ಅದು ಬಿಡಿ, ಈಗ ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಹೌದಾ, ಯಾಕೆ ನೀನೇನಾದ್ರೂ ಮಿಸ್ ಮಾಡ್ಕೋತಿದ್ಯಾ? ಅಂದ್ರೆ ನೀವ್ ನನ್ನನ್ನ ಮಿಸ್ ಮಾಡ್ಕೋತಿಲ್ಲ ತಾನೆ? ಐ ಮೀನ್ ನಿಮ್ ಸತ್ಯನ. ಅದೆಲ್ಲ ಬಿಡಿ ಸಾಹೇಬ್ರೆ, ನಿಮ್ಮೆಲ್ಲಾ ಬಟ್ಟೆಗಳನ್ನ ಚೆನ್ನಾಗಿ ಒಗ್ದು ಐರನ್ ಮಾಡಿ ಅದನ್ನ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ. ಮೊದ್ಲು ಚೆನ್ನಾಗಿ ಇಸ್ತ್ರಿ ಮಾಡಿಟ್ಟಿರೋ ನಿಮ್ ಯೂನಿಫಾರ್ಮ್ ನ ಇಟ್ಟಿದ್ದೀನಿ. ಅದಾದ್ಮೇಲೆ ನೀವ್ ದಿನ ಹಾಕೋತಿರಲ್ಲ ಮನೇಲಿ ಬಟ್ಟೆ, ಅದು ಅದಾದ್ಮೇಲೆ ವರ್ಕೌಟ್ ಹಾಕೋತಿರಲ್ಲ ಸಾಹೇಬ್ರೆ, ಅದು ಅದಾದ್ಮೇಲೆ ಇದೆಲ್ಲ ಸಾಹೇಬ್ರೆ ಸಖತ್ತಾಗಿ ಹೇಳಿದ್ರಿ ನೀವು. ಇಡೀ ಸಿನಿಮಾ ನೋಡಾದ್ಮೇಲೆ ಹೀರೋಗೂ ಹೀರೋಯಿನ್ಗೂ ಏನ್ ಸಂಬಂಧ ಅಂತ ಕೇಳ್ದಂಗಾಯ್ತಲ್ಲ ನೀವು. ಇಷ್ಟ ಬೇಗ ಮರ್ತೋದ್ರ ನೀವು? ನಾಳೆ ನಾನು ಮತ್ತೆ ಮೈದು ಫಾರಿನ್ ಹೋಗ್ತಾ ಇದೀವಿ. ನಾವು ಹೋಗ್ಬೇಕಾದ್ರೆ ನೀವು ಫೋನ್ ಹೋಗ್ದು ಏ ಭೂಮಿ ಇದಲ್ಲಿದೆ, ಏ ಭೂಮಿ ಅದಲ್ಲಿದೆ ಅಂತ ಕೇಳ್ಬಾರ್ದಲ್ಲ, ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಈ ಅಶ್ವಿನಿ ಸಿಗಾಕೊಂಡಿದ್ದಾಳೆ, ಅವಳೊಬ್ಳು ಫ್ರಾಡ್ ಅಂತ ಪ್ರೂವ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಓಡಾಡ್ತಿದ್ರೆ ನಿನಗೆ ದೇಶ ಸುತ್ತ ಆಸೆನಾ? ಈ ಸಂಚಿಕೆಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.